मोक्षमिव बन्धनान् मृत्योर्मुक्षीयमामृता त्र्यम्बकं यजामहे सुगन्धिं पुष्टिवर्धनम्. ಇವತ್ತಿನ ದಿವಸ ಮಕರ ಸಂಕ್ರಾಂತಿಯ ದಿವಸ ಒಂದು ಮರವಾಳದಿಂದ ಮಠದ ಒಂದು ಯೂಟ್ಯೂಬ್ ಚಾನಲನ್ನು ಇವತ್ತಿನ ಪ್ರಮಾಣ ಸ್ಟಾರ್ಟ್ ಮಾಡೋದನ್ನು ಮಾಡಿದ್ದೇವೆ. ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕು. ಪ್ರತಿಯೊಬ್ಬರು ಭಕ್ತರು ಸಬ್ಸ್ಕ್ರೈಬ್ ಆಗಿ ಆ ಚಾನಲನ್ನು ಪ್ರತಿಯೊಬ್ಬರು ಬೆಳಿಗ್ಗೆದ್ದು ಮುಂಜಾನೆ ಅಭಿಷೇಕ ಆಯಿತು, ಮರವಾಳದಿಂದ ಮಠದ ಏನೇ ಚಟುವಟಿಕೆಗಳು ಆಯಿತು ಎಲ್ಲ ಚಾನಲ್ಗಳು ಬರ್ತಿರ್ತವೆ. ತಾವೆಲ್ಲರೂ ಅದನ್ನು ನೋಡಿ ತಾವು ಆಶೀರ್ವಾದ ಪಡ್ಕೋಬೇಕಂತ ಹೇಳ್ತಾ ಧನ್ಯವಾದ. निजस्वरूपबोधकं कृपाकरं भवापहं समं शिवं निरञ्जनं भजे राममद्वयं. ಕಂಡು ಗುರುಪಾದವ ಹಿಡಿದಲ್ಲಿ ಕಾಣಬಹುದು ಗುಹೇಶ್ವರ. ಪರಮ ಪೂಜ್ಯ ಗುರುದೇವರಲ್ಲಿ ಶತಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಜಗದ್ಗುರು ಮುರುಡೇಶ್ವರ ಕರ್ತೃಗದಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಈಗಿನ ಯುವಕರು ನಿರ್ವ್ಯಸನಿಗಳಾಗಬೇಕು. ಮನೆಯಲ್ಲಿ ಪ್ರಾರ್ಥನಾ ಪೂಜಾ ನಡಿಬೇಕು. ಅದರಿಂದಾಗಿ ಮುರುಡೇಶ್ವರ ಕರ್ತೃಗದಿಗೆ ಪೂಜೆಯನ್ನು ಲೈವ್ ಬೆಳಗಿನ ಜಾವ ನೋಡಬೇಕು. ಏನಾರು ಯಾರ್ದ ಸ್ಟೇಟಸ್ ನೋಡಿದೆ, ಯಾವುದಾದ್ರು ಫೇಸ್ಬುಕ್ ನೋಡಿದೆ ಅನ್ನೋದಕ್ಕಿಂತ ಅಜ್ಜನವರು ಐತಿಹಾಸಿಕ ಮಠ, ಇದು ರಾಜ್ಯ ಸಂಸ್ಥಾನ ಮಠ. ಅದರಿಂದ ಮುರುಡೇಶ್ವರ ಅಜ್ಜವ್ರು ಅಂದ್ರೆ ಅವಾಗಿನ ಕಾಲದಾಗ ಬನಾರಸದ ಪಂಡಿತರು. ಅವರು ವೇದಾಂತ ಡಿಂಬಾರಿಸಿದಂಥ ಏಕೈಕ ವ್ಯಕ್ತಿಗಳು ಕರ್ನಾಟಕದಾಗ ಯಾರಿದ್ದರು ಮುರುಡೇಶ್ವರ ಅಜ್ಜವರು. ಅಂಥವ್ರದ್ದೊಂದು ಅಧಿಕೃತವಾಗಿ ನಾವು ಚಾನಲ್ ತೆಗಿತಾ ಇದ್ದೇವೆ. ಯೂಟ್ಯೂಬ್ ಚಾನಲ್ಲ, ಫೇಸ್ಬುಕ್ಕ, ಇನ್ಸ್ಟಾಗ್ರಾಮ ಇವು ಮೂರನ್ನು ಏಕಕಾಲಕ್ಕೆ ಪ್ರಾರಂಭ ಆಗ್ತವೆ. ಅದರಿಂದಾಗಿ ಬೆಳಗಿನ ಜಾವ ಲೈವ್ ಇರ್ತದೆ ಪೂಜೆ. ಅದು ತದನಂತರ ಜಗದ್ಗುರು ಮುರುಡೇಶ್ವರದೊಂದು ಫೋಟೋ ಹಾಕಿ ಅವರ ದೇವವಾಣಿ ಅಂತೇಳಿ ಕೆಳಗಡೆ ಒಂದು ವಾಕ್ಯ ಬರ್ತದೆ. ಅದು ಫೇಸ್ಬುಕ್ದಲ್ಲಿ ಇರ್ತದೆ, ಇನ್ಸ್ಟಾಗ್ರಾಮ್ದಲ್ಲಿ ಇರ್ತದೆ. ಅವು ಉಪಯುಕ್ತ ಮಾತುಗಳಿರ್ತವೆ, ಲೋಕನೀತಿ ಮಾತುಗಳಿರ್ತವೆ. ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಅದನ್ನು ಓದಿ ಆರಾಧನೆ ಮಾಡಿದ್ರಂದ್ರೆ ಆ ಮನೆ ನಿರ್ವೇಶನೆ ಆಗ್ತದೆ. ಆ ಬಳಿಕ ಮನೆಯಲ್ಲಿ ಸದಾ ಶಾಂತಿಯೇ ನೆಲೆಸ್ತದೆ. ಅದರಿಂದವಾಗಿ ಅದನ್ನು ಎಲ್ಲರೂ ಸದ್ಭಕ್ತರು ಸದುಪಯೋಗ ತಕ್ಕೋಬೇಕಂತೇಳಿ ನಾನು ಅವರಲ್ಲಿ ವಿನಂತಿಯಾಗಿ ಪ್ರಣಾಮಗಳನ್ನು ಮಾಡುತ್ತೇನೆ.